ಪಾಕಿಸ್ತಾನಕ್ಕೆ ಚಳಿ ಜ್ವರ ಬಿಡಿಸಿದ್ದು ಭಾರತದ ಬ್ರಹ್ಮೋಸ್ ಕ್ಷಿಪಣಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಬ್ರಹ್ಮೋಸ್ ಕ್ಷಿಪಣಿಗಳು ಶತ್ರು ರಾಷ್ಟ್ರದ ಮೇಲೆ ಅರಗಿದ್ವು. ಕೊಟ್ಟ ಗುರಿಯನ್ನ ದಿಟ್ಟವಾಗಿ ನಿಖರವಾಗಿ ಪೂರೈಸಿದ್ವು. ಈ ಬ್ರಹ್ಮೋಸ್ ತಾಕತ್ ನೋಡಿ ಈಗ ಜಗತ್ತು ಬೆರಗಾಗಿದೆ. ಅಷ್ಟೇ ಅಲ್ಲ, ಬ್ರಹ್ಮೋಸ್ ಖರೀದಿಗೆ 17ಕ್ಕೂ ಹೆಚ್ಚು ದೇಶಗಳು ಈಗ ಸಾಲಾಗಿ ಮುಗಿಬಿದ್ದಿವೆ. ಇಡೀ ಪಾಕಿಸ್ತಾನ ಸವಿನಿದ್ದೆಯಲ್ಲಿರುವಾಗ ಊಹಿಸದ ರೀತಿ ದಾಳಿ, ಮಿಂಚಿನ ವೇಗದಲ್ಲಿ ಉಗ್ರ ನೆಲೆಗಳು, ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಧ್ವಂಸ, ಗುರಿ ಇಟ್ಟ ಸ್ಥಳಕ್ಕೆ ನಿಖರವಾಗಿ ನುಗ್ಗಿ ಹೊಡೆದು ಛಿದ್ರ. ಆಪರೇಷನ್ ಸಿಂಧೂರ್ ಸಕ್ಸಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಭಾರತದ ಇದೊಂದು ಅಸ್ತ್ರ. ಇದೇ ನೋಡಿ ಬ್ರಹ್ಮೋಸ್ ಕ್ಷಿಪಣಿ. ಜಗತ್ತಿಗೆ ತನ್ನ ಶಕ್ತಿ ತೋರ್ಪಡಿಸಿದ ಬ್ರಹ್ಮೋಸ್ ಕ್ಷಿಪಣಿ. ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸುತ್ತಿದೆ ಈ ಬ್ರಹ್ಮೋಸ್. ಪಾಕಿಸ್ತಾನದ 11 ವಾಯುನೆಲೆಗಳ ಮೇಲೆ ಭಾರತದ ಕ್ಷಿಪಣಿ ಬ್ರಹ್ಮೋಸ್ ದಾಳಿ ನಡೆಸಿತ್ತು. ರಷ್ಯಾ ಮತ್ತು ಭಾರತ ಜಂಟಿಯಾಗಿ ನಿರ್ಮಿಸಿರುವ ಈ ಬ್ರಹ್ಮೋಸ್ನ ತಾಕತ್ತು ನೋಡಿ ಇದೀಗ ಇಡೀ ಜಗತ್ತು ದಿಗ್ಭ್ರಾಂತವಾಗಿದೆ. ಪಾಕಿಸ್ತಾನವಂತೂ ಬೆಚ್ಚಿ ಬೆವತು ಹೋಗಿದೆ. ಸುಖೋಯ್ 30 MKI ಫೈಟರ್ ಜೆಟ್ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಳವಡಿಸಲಾಗಿತ್ತು. ಇದರಿಂದಲೇ ನೂರ್ ಖಾನ್ ವಾಯುನೆಲೆಯನ್ನ ಛಿದ್ರ ಮಾಡಲಾಗಿತ್ತು. ಇಷ್ಟೇ ಅಲ್ಲ, ಮೇಡ್ ಇನ್ ಚೀನಾ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪುಡಿಗಟ್ಟಿತ್ತು. ಹಾಗಿದ್ರೆ ಈ ಬ್ರಹ್ಮೋಸ್ನ ಪರಾಕ್ರಮ ಹೇಗಿದೆ ತೋರಿಸ್ತೀವಿ ನೋಡಿ. ಬಲಭೀಮ ಬ್ರಹ್ಮೋಸ್ ಕ್ಷಿಪಣಿ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದರ ವೇಗ ಪ್ರತಿ ಗಂಟೆಗೆ 3700 ಕಿಲೋಮೀಟರ್. 300 kg ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಗುರಿಯಿಟ್ಟ ಸ್ಥಳಕ್ಕೆ ಅತ್ಯಂತ ನಿಖರವಾಗಿ ದಾಳಿ ಮಾಡುತ್ತೆ. ಇದು 287 ಕಿಲೋಮೀಟರ್ ದೂರವನ್ನ ಕೇವಲ 5 ನಿಮಿಷಗಳಲ್ಲಿ ಕ್ರಮಿಸುತ್ತೆ. ಬ್ರಹ್ಮೋಸ್ನ ವ್ಯಾಪ್ತಿಯು 600 ಕಿಲೋಮೀಟರ್ ವರೆಗೆ ಇದೆ. ಅಮೃತಸರದಿಂದ ಲಾಹೋರ್ಗೆ ಇರುವ ದೂರ ಕೇವಲ 55 ಕಿಲೋಮೀಟರ್. ಬ್ರಹ್ಮೋಸ್ ಕ್ಷಿಪಣಿಯ ವೇಗವನ್ನು ಪರಿಗಣಿಸಿದರೆ ಈ ಕ್ಷಿಪಣಿ ಲಾಹೋರನ್ನ 72 ಸೆಕೆಂಡ್ಗಳಲ್ಲಿ ತಲುಪಲಿದೆ. ಇನ್ನು ಅಮೃತಸರದಿಂದ ಇಸ್ಲಾಮಾಬಾದ್ಗೆ ಇರುವ ದೂರ ಸುಮಾರು 287 ಕಿಲೋಮೀಟರ್. ಇಲ್ಲಿಗೆ ತಲುಪಲು ಬ್ರಹ್ಮೋಸ್ಗೆ 5 ನಿಮಿಷ ಸಾಕು. ಇನ್ನು ಗುಜರಾತ್ನ ಭುಜ್ನಿಂದ ಕರಾಚಿಗೆ ಇರುವ ದೂರ 325 ಕಿಲೋಮೀಟರ್. ಈ ಗುರಿ ತಲುಪಲು 5 ರಿಂದ 6 ನಿಮಿಷಗಳು ತೆಗೆದುಕೊಳ್ಳಬಹುದು. ब्रह्मोस मिसाइल की ताकत को तो पाकिस्तान ने खुद स्वीकार कर लिया। हमारे देश में कहावत काफी पुरानी है और वह है दिन में तारे दिखना। मगर भारत में बनी ब्रह्मोस मिसाइल ने पाकिस्तान को रात के अंधेरे में दिन का उजाला दिखा दिया है। रात के अंधेरे में दिन का उजाला दिखा दिया है। ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಮುಗಿಬಿದ್ದ ದೇಶಗಳು. ಸೂಪರ್ಸಾನಿಕ್ ಕ್ಷಿಪಣಿ ಬ್ರಹ್ಮೋಸ್ ಶಕ್ತಿಗೆ ಹಲವು ರಾಷ್ಟ್ರಗಳು ಬೆರಗಾಗಿವೆ. ಒಂದು ಬ್ರಹ್ಮೋಸ್ ಕ್ಷಿಪಣಿಯ ಬೆಲೆ ಸುಮಾರು 34 ಕೋಟಿ ರೂಪಾಯಿ ಇದ್ದು ಇದೀಗ 17ಕ್ಕೂ ಹೆಚ್ಚು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿ ಖರೀದಿಸಲು ಸಾಲುಗಟ್ಟಿ ನಿಂತಿವೆ. ಇಂಡೋನೇಷ್ಯಾ, ಸಿಂಗಾಪುರ್, ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ, ಥೈಲ್ಯಾಂಡ್, ವೆನೆಜುವೆಲಾ, ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಒಮನ್, ದಕ್ಷಿಣ ಆಫ್ರಿಕಾ ಮತ್ತು ಬಲ್ಗೇರಿಯಾ ಸೇರಿದಂತೆ ಇನ್ನೂ ಅನೇಕ ದೇಶಗಳು ಈ ಕ್ಷಿಪಣಿ ಖರೀದಿಸಲು ಆಸಕ್ತಿ ಹೊಂದಿವೆ. ಬ್ಯೂರೋ ರಿಪೋರ್ಟ್, TV9.